ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಹೈಯೆಸ್ಟ್ ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಹೈಯೆಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆ ಬರುತ್ತೆ, ಸೊ ಯಾವ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬರುತ್ತೆ, ಮತ್ತು ಯಾವ್ದಾದ್ರು ಬಂದಿದ್ದಾರೋ ಏನೋ ಅಂತ ಕೇಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಯಾವುದೇ ಕೆಟಗರಿ ವಿದ್ಯಾರ್ಥಿಗಳು ಸೇರಿರ್ಬೋದು. ನೀವು ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ, ಗ್ರಾಮೀಣ ಅಭಿವೃದ್ಧಿ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಸಾರಿಗೆ ಇಲಾಖೆ, ವಿಭಿನ್ನ ಇಲಾಖೆ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಕೆಟಗರಿ ವೈಸ್ ಸ್ಕಾಲರ್ಶಿಪ್ನ ಏನು ನೀಡ್ತಾ ಹೋಗ್ತಾರೆ. ಸೊ ಅಂಥದ್ರಲ್ಲಿ ಏನಪ್ಪ ಅಂದರೆ ಈಗ ಫಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸು, ಡಿಗ್ರಿ ಸ್ಟೂಡೆಂಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ ಇರ್ಬೋದು. ಸೊ ಇವರೆಲ್ಲರೂ ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಅತಿ ಹೆಚ್ಚು ಯಾರಿಗೆ ಬರುತ್ತೆ ಅಂತ ಕೇಳ್ತದೆ. ಎಸ್ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ PG ಇರ್ಬೋದು, ಅಂದರೆ MD MS, ಆಮೇಲೆ ಡಿಪ್ಲೊಮಾ ಇನ್ ಸ್ಪೆಷಲಿಸ್ಟ್ ಮಾಡ್ತಾ ಇರ್ತಾರಲ್ಲ, ಡಿಪ್ಲೊಮಾ ಇನ್ ಚೈಲ್ಡ್ ಸ್ಪೆಷಲಿಸ್ಟ್, ಡಿಪ್ಲೊಮಾ ನ್ಯೂರೋ ಬಯಾಲಜಿಸ್ಟ್, ಈ ಥರ. ಸೊ ಆಮೇಲೆ MD ಮಾಸ್ಟರ್ ಆಫ್ ಏನು ಮೆಡಿಸಿನ್ ಬರುತ್ತೆ, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಡಾಕ್ಟರ್ ಆಫ್ ಮೆಡಿಸಿನ್ ಇರ್ಬೋದು, ಮಾಸ್ಟರ್ ಆಫ್ ಸರ್ಜರಿ ಇರ್ಬೋದು. ಸೊ ಇವರೆಲ್ಲ ಏನಪ್ಪ ಅಂದರೆ ಫೀ ಕನ್ಸೆಷನ್ ಅಮೌಂಟ್ ಅಂತ ಏನು ಅಪ್ಲೈ ಮಾಡಿರ್ತಾರೆ, OBC ಕ್ಯಾಟಗರಿಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಇರ್ಬೋದು, ಮತ್ತು MBBS ಸ್ಟೂಡೆಂಟ್ಸ್ಗಳು ಇರ್ಬೋದು. ಸೊ ಅವ್ರಿಗೇನಂದರೆ ಫೀ ಕನ್ಸೆಷನ್ ಅಮೌಂಟ್ ಎಷ್ಟು ಫೀಸ್ ಕಟ್ಟಿರ್ತಾರಲ್ಲ ಅವರು ಪ್ರೈವೇಟ್ ಕಾಲೇಜಿನಲ್ಲಿ ತೊಗೊಂಡಿದ್ದಾರೆ, ಅಂದರೆ ಗೌರ್ನಮೆಂಟ್ ಸೀಟು, ಅಂಥ ಒಂದು ವಿದ್ಯಾರ್ಥಿಗಳು ಹೈಯೆಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಹಾಗೆ ನಿಮಗೇನಪ್ಪ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ, ಅವ್ರಿಗೂ ಕೂಡ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ನಮೆಂಟ್ ಸೀಟ್ ತೊಗೊಂಡಿದ್ದಾರೆ, ಅವ್ರಿಗೆ ಕೂಡ ಏನಪ್ಪ ಅಂದರೆ ಅವ್ರು ಎಷ್ಟು ಫೀ ಕನ್ಸೆಷನ್ ಅಮೌಂಟ್ ಕಟ್ಟಿರ್ತಾರೆ ಅಷ್ಟು ಕೂಡ ಅವ್ರಿಗೆ ವಾಪಸ್ಸು ರಿಟರ್ನ್ ಬರುತ್ತೆ. ಹಾಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಹಾಗಾದರೆ ಸೊ BA BSc ಫ್ರೆಂಡ್ಸ್, ಅವ್ರ ಕೋರ್ಸ್ಗೆ ಅನುಗುಣವಾಗಿ ಅವ್ರ ಫೀ ಕನ್ಸೆಷನ್ ಅಮೌಂಟ್ ಎಷ್ಟು ಕಟ್ಟಿರ್ತಾರೆ, ಸೊ ಅಷ್ಟು ಅಮೌಂಟು ಎಲ್ಲ ವಿದ್ಯಾರ್ಥಿ ಟ್ಯೂಷನ್ ಫೀಸು ರಿಟರ್ನ್ ಬರುತ್ತೆ. ಹಾಗೆ ವಿದ್ಯಾಸಿರಿ ಅಮೌಂಟ್ ಅಂತ ಏನಿದೆಯಲ್ಲ ಅದು ಎಲ್ಲರಿಗೂ ಕೂಡ ಕಾಮನು ಸೇಮ್ ಅಷ್ಟೇ ಅಮೌಂಟ್ ಬರುತ್ತೆ. 15,000 ರೂಪಾಯಿನೇ ಬರೋದು, ಅದಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ. ಮೇಂಟೆನೆನ್ಸ್ ಅಷ್ಟು ಜಾಸ್ತಿ ಇದೆ, ಇಷ್ಟು ಜಾಸ್ತಿ ಅಂತಿಲ್ಲ. ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ಮದು ಈಗ ಬರುತ್ತೋ ಅಥವಾ ಎಲ್ಲೋ ಬರುತ್ತೆ ಅಂತ. ಎಸ್ ಫ್ರೆಂಡ್ಸ್, ಖಂಡಿತ ಕೂಡ ಬರುತ್ತೆ. ಸೊ ಫೀ ಕನ್ಸೆಷನ್ ಅಮೌಂಟ್ ಯಾರು ಅಪ್ಲಿಕೇಬಲ್ ಹಾಕಿದ್ದಾರೆ, ಸೊ ಅಂತೆಲ್ಲ ವಿದ್ಯಾರ್ಥಿ ಕೂಡ ಬರ್ತಾಯಿದೆ. ಸೊ ಆಲ್ರೆಡಿ ಈಗ ಸರ್ವರ್ ಕೂಡ ಅಪ್ಡೇಟ್ ಆಗ್ತಾಯಿದೆ 23-24ನೇ ಸಾಲಿಂದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾಳೆ ಬೆಳಗ್ಗೆ ಕೂಡ ಅಪ್ಡೇಟ್ ಬರ್ಬೋದು. ಒಂದು ಸಾರಿ ಇಯರ್ ಸ್ಟೂಡೆಂಟ್ ಸ್ಟೇಟಸ್ನ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಮೇಲ್ ಕೂಡ ಹಾಕಿದ್ದಾರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬಿಗ್ ಅಪ್ಡೇಟ್ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಮೌಂಟ್ಗೆ ಏನು ಅರ್ಜಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಫೀ ಕನ್ಸೆಷನ್ ಅಮೌಂಟ್ ಖಂಡಿತ ಕೂಡ ಬಂದೇ ಬರುತ್ತೆ. ಹಾಗೆ ಯಾರು ವಿದ್ಯಾರ್ಥಿಗಳಿಗೆ PMSS ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಯಾವುದೇ ಕಾರಣ ಕೂಡ ಫೀ ಕನ್ಸೆಷನ್ ಅಮೌಂಟ್ ಬರೋದಿಲ್ಲ. ವಿದ್ಯಾಸಿರಿ ಅಮೌಂಟ್ ಕೂಡ ಅವ್ರ ವಿದ್ಯಾರ್ಥಿಗಳಿಗೆ ಕೂಡ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು ನಿಮಗೆ ಲೈವ್ನಲ್ಲಿ ತೋರಿಸಿಕೊಡ್ತೀನಿ. 23-24ನೇ ಸಾಲಿನ ಮೆಟ್ರಿಕ್ ಅಂತ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ವರ್ ಎರರ್ ಬರ್ತಾ ಇದೆ, ಅಪ್ಡೇಟ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣ ಜಮಾ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ನೋಡಿ, ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸರ್ವರ್ ಎರರ್ 23-24 ಅಂತ. ಹಾಗಾಗಿ ಅಪ್ಡೇಟ್ ಪ್ರೊಸೆಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ಥರ ಎರರ್ ಬರ್ತಾ ಇದೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಇದು ಸಾಲ್ವ್ ಆತಂದರೆ ಆಟೋಮೆಟಿಕ್ ನಿಮ್ಮ ಅಮೌಂಟ್ ಅಪ್ಡೇಟ್ ಆಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿ ಕೂಡ ಕ್ರೆಡಿಟ್ ಆಗ್ಬೋದು. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇದು. ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.